ನಮಸ್ಕಾರ, ನಾನು ಕೃಷ್ಣ ಪ್ರಸಾದ್, ಸಹಜ ಸಮೃದ್ಧದ ನಿರ್ದೇಶಕ ಮತ್ತು ಈ ದೇಸಿ ಮೇಳದ ಆಯೋಜಕ. ನಮ್ಮ ಭಾರತ ಉಪಖಂಡ ಏನಿತ್ತು, ಇದು ಒಂದು ಕಾಲಕ್ಕೆ ಭತ್ತದ ತವರು. 2 ಲಕ್ಷಕ್ಕೂ ಹೆಚ್ಚಿನ ಭತ್ತದ ತಳಿಗಳನ್ನ ಇಲ್ಲಿನ ರೈತರು ಬೆಳೀತಾ ಇದ್ರು. ಹಸಿರು ಕ್ರಾಂತಿಯ ನಂತರ ಕೆಲವೇ ಅಧಿಕ ಇಳುವರಿ ತಳಿಗಳು ಬಂದು ಇವತ್ತು ರೈತರು 2-3 ಭತ್ತಗಳಿಗೆ ನಾವು ಜೋತ್ ಬಿದ್ದಿದ್ವಿ. ಗ್ರಾಹಕರು ಅಷ್ಟೇ, ಬಾಸುಮತಿ, ಸೋನಾ ಮಸೂರಿ, ಪೊನ್ನಿ, ಸೊಸೈಟಿ ಅಕ್ಕಿ, ಹಿಂಗೆ 2-3 ಅಕ್ಕಿ ಬಿಟ್ರೆ ಏನೂ ಗೊತ್ತಿಲ್ಲ. ಈ ಪಾಲಿಶ್ ಅಕ್ಕಿ ವ್ಯಾಧಿ ಇಂದ ಇವತ್ತು ನಾವು ನಮ್ಮ ಆರೋಗ್ಯನ ಕಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಒಂದ್ಸಲ ಇಡೀ ಪೋಷಕಾಂಶಗಳಿರೋದು ಅಕ್ಕಿಯ ಭತ್ತವನ್ನ ಬಿಚ್ಚಿದ ಮೇಲೆ ಏನ್ ತೌಡು ಇದೆ, ಅದ್ರ ಹೊರ ಇದೆ, ಅದ್ರಲ್ಲಿ ಇಡೀ ಪೋಷಕಾಂಶಗಳ ಖಜಾನೆ. ಒಂದ್ಸಲ ನೀವು ತೌಡನ್ನ ತೆಗೆದ್ಬಿಟ್ರಿ ಅಂದ್ರೆ ಒಳಗುಳಿಯೋದ್ ಬರೀ ಪಿಷ್ಟ ಮಾತ್ರ. 3 ಹೊತ್ತು ಈ ಪಾಲಿಶ್ ಅನ್ನ ತಿಂದು ಇವತ್ತು ಸಕ್ಕರೆ ಕಾಯಿಲೆ ಈ ತರದ ರೋಗಿಗಳನ್ನ ನಾವು ಆಹ್ವಾನಿಸ್ತಾ ಇದ್ದೀವಿ. ಹಾಗಾಗಿ ಇದರಿಂದ ಹೊರಗೆ ಬರಬೇಕಾದ್ರೆ, ನಮ್ಮ ಕುಟುಂಬದ ಆರೋಗ್ಯವನ್ನು ನಾವು ಕಾಪಾಡ್ಕೋಬೇಕು ಅಂದ್ರೆ ಮತ್ತೆ ಈ ದೇಸಿ ಭತ್ತಗಳಿಗೆ ವಾಪಸ್ ಹೋಗ್ಬೇಕು. ಕೆಂಪಕ್ಕಿಗಳು, ಕಪ್ಪಕ್ಕಿಗಳು, ಕಂದು ಬಣ್ಣದ ಹಕ್ಕಿಗಳು, ಈ ತರದ ಏನು ಪಾಲಿಶ್ ಮಾಡದ ಅಕ್ಕಿಗಳು ಇಲ್ಲ, ಸ್ವಲ್ಪ 1 ಟಚ್ ಪಾಲಿಶ್ ಮಾಡದಂತ ಅಕ್ಕಿಗಳ ಬಳಕೆನ ಶುರು ಮಾಡಬೇಕು. ರತ್ನಚೂಡಿ, ಆಲೂರು ಸಣ್ಣ, ಗಂಧಸಾಲೆ, ಇವೆಲ್ಲ ಕೂಡ ನೂರಾರು ತಳಿಗಳು ಕರ್ನಾಟಕದಲ್ಲಿತ್ತು. ಇವತ್ತು ಅದೆಲ್ಲ ಕಣ್ಮರೆ ಆಗಿದೆ. ಹಾಗಾಗಿ ಮೈಸೂರಿನ ಗ್ರಾಹಕರು ನಮ್ಮ ಹಳೆ ಮೈಸೂರಿನ ಭಾಗದ ಭತ್ತದ ತಳಿಗಳನ್ನ ಉಳಿಸ್ಕೋಬೇಕು. ಆ ಮೂಲಕ ಗ್ರಾಹಕರು ಮತ್ತು ರೈತರು ಕೈ ಜೋಡಿಸೋದಾದ್ರೆ ಈ ಭತ್ತದ ಒಂದು ವೈವಿಧ್ಯ ಉಳಿತದೆ. ನಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ನಮ್ಮ ಅಜ್ಜಿ ತಾತ ಬಿಟ್ಟೋದ್ರಲ್ಲ, ಆ ವೈವಿಧ್ಯನ ನಮ್ಮ ಮುಂದಿನ ಪೀಳಿಗೆ ಕೊಡ್ಬೇಕು. ಇಲ್ಲ ಅಂದ್ರೆ ಮುಂದಿನ ಮಕ್ಕಳು ಯಾವುದೋ ಒಂದು ಸೀಡ್ ಕಂಪ್ನಿ ಕೊಟ್ಟಂತ ಯಾವುದೋ ಒಂದು ಹೈಬ್ರಿಡ್ ಭತ್ತನ ತಿಂದ್ಕೊಂಡಿರ್ಬೇಕಾಗ್ತದೆ, ರೋಗ ರುಜಿನಗಳು ದಾಸರಾಗ್ಬೇಕಾಗ್ತದೆ. ಅದರಿಂದ ಹೊರಬಂದು ಗ್ರಾಹಕರಿಗೆ ಅರಿವು ಮೂಡ್ಲಿಕ್ಕೆ ಈ 2 ದಿನಗಳ ದೇಸಿ ಅಕ್ಕಿ ಮೇಳ ಆಯೋಜನೆ ಆಗಿದೆ. ಈ ಸಹಜ ಸಮೃದ್ಧ 2006ರಿಂದಲೂ ಕೂಡ ನಾವು ಭತ್ತ ಉಳಿಸಿ ಆಂದೋಲನ ಅಂತ, ಅದು ರಾಷ್ಟ್ರವ್ಯಾಪಿ ಒಂದು ಆಂದೋಲನ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತದೆ. ಅದ್ರ ಭಾಗ ಆಗಿ ನಾವು ಈ ಕೆಂಪಕ್ಕಿ ಮೇಳ, ದೇಸಿ ಅಕ್ಕಿ ಮೇಳ, ಇದನ್ನೆಲ್ಲ ಕೂಡ ನಾವು ನಡ್ಸ್ಕೊಂಡು ಬರ್ತಾ ಇದ್ದೀವಿ. ಆರಂಭದ ದಿನಗಳಲ್ಲಿ ಬೆಂಗಳೂರಲ್ಲಿ ಹೆಚ್ಚೆಚ್ಚು ಈ ಮೇಳಗಳನ್ನ ನಡೆಸಿ, ಮುಂದಿನ ದಿನಗಳಲ್ಲಿ ರಾಜ್ಯದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಮಾಡಿವಿ. ಇದು ಮೈಸೂರಲ್ಲಿ ಇದು 3ನೇ ಅಕ್ಕಿ ಮೇಳ. ಇದು 2019ರಲ್ಲಿ ಮಾಡಿದ್ವಿ. ನಮ್ಮಲ್ಲಿ 1200 ಭತ್ತಗಳ ಸಂಗ್ರಹ ಇದೆ. ಬೇರೆ ಬೇರೆ ವೆರೈಟೀಸ್, ರೈಸ್ ವೆರೈಟೀಸ್, ಟ್ರೆಡಿಷನಲ್ ದೇಸಿ ತಳಿಗಳು, ಒಂದು 30 ವೆರೈಟಿಗಳು, ಅದು ಗ್ರಾಹಕರಿಗೆ ಇಷ್ಟ ಆಗಿರೋ ಅಂತ ತಳಿಗಳನ್ನ ನಾವು ಮಾರ್ಕೆಟ್ಗೆ ತಂದಿದ್ದೀವಿ. ಅದರಲ್ಲಿ ವಿಶೇಷವಾಗಿ ನಾವು ಔಷಧೀಯ ಅಕ್ಕಿಗಳಿದಾವೆ. ನವರ ಮೊಣಕಾಲು ನೋವಿಗೆ ಬರುತ್ತೆ. ಕರಿ ಗಜ್ಜಿವಿಲಿ, ಅದು ತಾಯಂದ್ರಿಗೆ ಮಲೆ ಹಾಲು ಜಾಸ್ತಿ ಮಾಡುತ್ತೆ. ಕರಿ ಕಳವೆ ಅನ್ನೋದು ಬಾಣಂತಿ ಅಕ್ಕಿ ಇದೆ. ಕೆಂಪಕ್ಕಿ ಅದು ಬೇದಿ ಆದಾಗ ಬಳಕೆ ಆಗುತ್ತೆ, ಮೊಸರನ್ನದು. ಇದು ಈ ತರ ಅಂದ್ರೆ ಅನ್ನನೇ ಔಷಧಿ ಆದಂತ ಕಾಲ ಇತ್ತು. ಆಹಾರ ಈಗ ನಾವು ಒಳ್ಳೆ ಔಷಧಿಗಳನ್ನೇ ಅನ್ನದ ತರ ತಿಂತಾ ಇದ್ದೀವಿ. ಹಾಗಾಗಿ ಮತ್ತೆ ಹಳೆ ದಿನಗಳು ವಾಪಸ್ ಬರ್ಲಿ. ಅನ್ನ ಆರೋಗ್ಯಕ್ಕೂ ಸೈ, ಔಷಧಿಗೂ ಸೈ ಅನ್ನೋದು ಈ ಮೇಳದ ಒಂದು ಘೋಷವಾಕ್ಯ. ಅಂದ್ರೆ ನಮ್ಮ ದೇಶೀಯ ತಳಿಯು ನಮ್ಗೆ ಪೋಷಕಾಂಶದ ಜೊತೆ ನಮ್ಗೆ ಮೆಡಿಸಿನಲ್ ವ್ಯಾಲ್ಯೂಸ್, ಔಷಧೀಯ ಗುಣಗಳು ಇರೋದ್ರಿಂದ ನಮ್ಗೆ ಅಡ್ವಾಂಟೇಜಸ್ ಜಾಸ್ತಿ ಸಿಗುತ್ತೆ. ಈಗ ಎಷ್ಟು ತಳಿಗಳು ಅಂದಾಜು ಇಲ್ಲಿ ನೋಡಕ್ ಸಿಗುತ್ತೆ ಸರ್? ನಾವು ಏನು ನಮ್ಮಲ್ಲಿ 1200 ತಳಿಗಳಿದ್ರು ಕೂಡ ಎಲ್ಲವನ್ನು ಕೂಡ ಇವತ್ತು ರೈತ ಬೆಳೆಯುವಂತ ಸ್ಥಿತಿಲಿ ಇಲ್ಲ. ಕೆಲವು ವಿಶೇಷವಾದಂತ ಗ್ರಾಹಕರು, ಉದಾಹರಣೆ ಈ ಕಪ್ಪಕ್ಕಿಗಳು. ಈ ಕಪ್ಪಕ್ಕಿನಲ್ಲಿ ಕರುಪು ಕಾಯಮೆ, ಇದು ಎಂತದ್ದು ಕರುಪು ಕಣವೆ ಅಂತ ತಮಿಳ್ನಾಡ್ದು, ಕಾಲಾಬಾತ್ ಅಂತ ಪಶ್ಚಿಮ ಬಂಗಾಳದ್ದು, ಚಕೋವಾ ಅಂತ ಮಣಿಪುರ್ ಮತ್ತು ಬರ್ಮಾ ಬ್ಲಾಕ್ ರೈಸ್, ಈ ತರದ 4 ಮತ್ತು ತಾಯ್ ಬ್ಲಾಕ್ ರೈಸ್ ಇದೆ. ಹಾಗಾಗಿ ಬರ್ಮಾ ಬ್ಲಾಕ್ ನಮ್ಮ ಮಣ್ಣಿಗೆ, ಕರ್ನಾಟಕದ ಮಣ್ಣಿಗೆ ಹೆಚ್ಚು ಸೂಕ್ತ ಆಗ್ತದೆ. ಇದು ಪಾಯಸ ಮಾಡ್ಲಿಕ್ಕೆ ಬಹಳಷ್ಟು ಡಿಮ್ಯಾಂಡ್ ಇರೋಂಥದ್ದು, ಬೇಡಿಕೆ ಇರೋಂಥದ್ದು. ಮತ್ತು ಈ ಕಪ್ಪೆಲ್ಲ ರಿಚಿನ್ ಆಂಟಿ ಆಕ್ಸಿಡೆಂಟ್ ಇರೋದ್ರಿಂದ ಕ್ಯಾನ್ಸರ್ ಅನ್ನ ದೂರ ಇಡ್ತವೆ. ಈ ತರದ ಒಂದು 25 ತಳಿಗಳು, ಸಿದ್ಧ ಸಣ್ಣ, HMT, ರತ್ನಚೂಡಿ, ದೊಡ್ಡ ಬೈರನೆಲ್ಲು, ಮುಂಡುಗ, ಅಂದನೂರು ಸಣ್ಣ, ಈ ತರದ ಒಂದು 25 ತಳಿಗಳನ್ನ ನಾವು ಮಾರ್ಕೆಟ್ ತಂದಿದ್ವಿ. ಇದು ಇಳುವರಿ ದೃಷ್ಟಿಯಿಂದ, ಗುಣಮಟ್ಟದ ದೃಷ್ಟಿಯಿಂದ
ಗ್ರಾಹಕರ ಬೇಡಿಕೆ ಇರುವ ದೃಷ್ಟಿಯಿಂದ ನಾವು ಇವನ್ನ ಹೆಚ್ಚು ಪ್ರಚಾರ ಮಾಡ್ತಾ ಇದ್ದೀವಿ. ಆದ್ರೆ ನಮ್ಮಲ್ಲಿ 1200ಕ್ಕೂ ಹೆಚ್ಚು ಭತ್ತದ ತಳಿಗಳ ಸಂರಕ್ಷಣೆ ಇದೆ. 1200. ಅದು ನಮ್ಮ ಬೀಜ ಬ್ಯಾಂಕ್ಗಳಲ್ಲಿ ಭದ್ರವಾಗಿದೆ. ಈಗ ರೈತರು ಏನಾರು ನಾವು ಇದನ್ನ ಬೆಳಿತೀವಿ ಅಂದ್ರೆ ಅವ್ರಿಗೆ ಬೀಜಗಳು ಸಿಗುತ್ತವ ನಿಮ್ಮ ಹತ್ರ? ಮೈಸೂರಿನಿಂದ ನಾವು ಸಹಜ ಸೀಡ್ಸ್ ಅಂತ ರೈತರ ಒಂದು ಬೀಜ ಕಂಪನಿ ಇದೆ. ಆ ಬೀಜ ಕಂಪನಿ ಈ ದೇಸಿ ಭತ್ತಗಳ ಒಂದು ಮಾರಾಟದ ಜವಾಬ್ದಾರಿಯನ್ನು ಅದು ಎತ್ಕೊಂಡಿದೆ. ಸಹಜ ಸೀಡ್ಸ್ ಅಲ್ಲಿ ಎಲ್ಲ ತರದ ದೇಸಿ ಭತ್ತಗಳು ಬೀಜಕ್ಕೆ ಸಿಗ್ತವೆ. ಮತ್ತು ಸಹಜ ಆರ್ಗ್ಯಾನಿಕ್ಸ್ ಅಲ್ಲಿ ಈ ದೇಸಿ ಅಕ್ಕಿಗಳು ಮಾರಾಟಕ್ಕೆ ಸಿಗ್ತವೆ. ನೋಡಿ, ಇಲ್ಲಿ ವಿಶೇಷವಾಗಿ ಮಾಪಿಳ್ಳೆ ಸಾಂಬಾ ಅಂತ ಬಂದಿದೆ. ಆ ಮಾಪಿಳ್ಳೆ ಸಾಂಬಾ ಹಳೆ ಕಾಲದ ಒಂಥರ ಮದುವೆ ಗಂಡಿಗೆ ಕೊಡ್ತಿದ್ದಂತ ಆಹಾರದ ಅಕ್ಕಿ ಅದು. ಈ ತರದ ಅಪರೂಪದ ಭತ್ತಗಳು. ಸ್ಪೆಷಾಲಿಟಿ ಏನ್ ಸರ್ ಅದು ಮಾಪಿಳ್ಳೆ ಸಾಂಬಾ? ಹಳೆ ಕಾಲದಲ್ಲಿ ತಮಿಳ್ನಾಡಲ್ಲಿ ನೀವು ಊರ್ ಮುಂದೆ ಒಂದು ಗುಂಡ್ಕಲ್ ಇರೋದು, ಆ ಗುಂಡ್ಕಲ್ನ ನೆತ್ತಿರ್ ಮಾತ್ರ ಅವನಿಗೆ ಹೆಣ್ ಕೊಡೋರು. ಹಂಗಾಗಿ ಈ ಗಂಡಿಗೆ ಒಂದು ತಿಂಗಳಿಂದಲೂ ಈ ಮಾಪಿಳ್ಳೆ ಸಾಂಬದ ಅನ್ನ ತಿನ್ಸಿ ಅವನ ಬಲಾಢ್ಯ ಮಾಡಿ ಆ ಕಲ್ಲೆತ್ತುವಷ್ಟು ಶಕ್ತಿ ಅವನಿಗೆ ಬರೋದಂತೆ. ಹಾಗಾಗಿ ಮಾಪಿಳ್ಳೆ, ಮಧುವಣಿಗನ ಅಕ್ಕಿ, ಆ ತರದ ಅಕ್ಕಿಗಳೆಲ್ಲ ಇಲ್ಲಿದಾವೆ. ವಿಶೇಷವಾಗಿ ನವರ ಇದೆ. ನವರ ನರ ದೌರ್ಬಲ್ಯಕ್ಕೆ ಹೆಚ್ಚು ಸೂಕ್ತ ಆಗಂತದ್ದು. ಲಕ್ವ ಹೊಡೆದಾಗ, ಪಾರ್ಶ್ವವಾಯು ತುತ್ತಾದಾಗ ಅದ್ರ ಅನ್ನದಿಂದ ಎಲ್ಲ ಮಸಾಜ್ ಮಾಡ್ತಾರೆ, ಅದನ್ನ ದಿನನಿತ್ಯ ಬಳಸ್ತಾರೆ. ಅದೇ ತರ ಕರಿ ಭತ್ತ ಅಂತಿದೆ, ಅದು ಸರ್ಪ ಸುತ್ತಿಗೆ ಔಷಧಿ ಆಗತ್ತೆ. ಈ ತರದ ವಿಶೇಷವಾದ ಭತ್ತಗಳು ಇಲ್ಲಿ ಪ್ರದರ್ಶನಕ್ಕೆ ಬಂದಿದ್ದಾವೆ. ಓಕೆ ಸರ್, ಥ್ಯಾಂಕ್ ಯು ಸರ್.